ಯಾಕೆ ಹೇಳ್ತಾ ಇರೋದು? ಏನಾಯ್ತು ಜನ? ಯಾಕಮ್ಮ ನೋಡ್ಕೊಂಡು ಆಟ ಆಡಕ್ಕಾಗಿಲ್ಲ ಚಿನ್ವ? ಅಕ್ಕಂಗೆ ಯಾಕೆ ತಲೆ ಕೊಡ್ತಿದ್ ಬಾಲು? ಅಯ್ಯೋ ಆ ಬಾಲಾಗ ಎಷ್ಟು ಮಾತ್ರ ತಗಲ್ದಾತು ಅಮ್ಮ. ನೀನ್ ಇದೆಯಲ್ಲ ಏನ್ ಮಾಡ್ಬೇಕನ್ನೋದೇ ನಂಗೆ ತಿಳಿತಾ ಇಲ್ಲ. ಏನಾದ್ರೂ ಒಂದು ಸಣ್ಣ ಪುಟ್ಟದ ಒಂದು ನೆಪ ಸಿಕ್ಕಿದ್ರೆ ಸಾಕು. ಸ್ಕೂಲ್ಗೆ ಹೋಗಲ್ಲ ಅಂತ ಗಲಾಟೆ ಮಾಡ್ತೀಯ. ಎದ್ದೇಳಮ್ಮ, ಉಜ್ಜಿದ್ರೆ ಸರೋತೈತೆ ಬಿಸಿಕ. ಎದ್ದೇಳು, ಸ್ನಾನ ಮಾಡ್ಕೊ ನಡಿ, ಸ್ಕೂಲ್ಗೆ ಹೋಗ್ಯಾ? ತಡಿ, ಅಪ್ಪಮ್ಮಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು ಬಬ್ಲು ಕೈಲಿ ಕೊಡಮ್ಮ ಅಂತ ಹೇಳ್ತೀನಿ. ಬಬ್ಲು ಕೇಳ್ತೀನಿ ಇರು. ಏನಪ್ಪ ಜಾನು ಸ್ಕೂಲ್ಗೆ ಹೋಗಿ ಎಷ್ಟು ಗಲಾಟೆ ಮಾಡ್ತಾವಳೆ, ಎಷ್ಟು ಸೋಂಬೇರಿ ಇವಳು, ಅದೇನೋ ನೀನೇ ಹೇಳು ಅವಳ್ಕ ಅಂತ ಹೇಳ್ತೀನಿ. ಅದಕ್ಕೆ ಎದ್ದೇಳು ಈ ಕಳ್ಳಾಟಗೆಲ್ಲ ಬಿಟ್ಬಿಟ್ಟು ಅವ್ನು ಹೆಂಗ್ ಗೊತ್ತವನೋ ಚೆನ್ನಾಗಿ ಹಂಗೆ ಓದೋದ್ ಕಲಿ. ಅವನಂಗೆ ನೀನು ಬುದ್ಧಿವಂತಲಾಗ್ಯಾ. ಏನಕ್ಕೆ ಈ ಕಳ್ಳಾಟ ಆಡ್ತೀಯ ಈ ವಯಸ್ಸಿಗೆ? ಯಾವಾಗ ನೋಡು ಸ್ಕೂಲ್ಗೆ ಹೋಗಲ್ಲ. ಯಾರು ಇಲ್ಲಮ್ಮ ನಮ್ಮ ಮನೆ ಪೈಕಿ ಹಿಂಗೆ ಆಟ ಮಾಡೋರ. ಹಬ್ಬಬ್ಬ ಅದೆಷ್ಟು ಆಟ ಮಾಡ್ತೀಯೋ ಅದೇನು ಕತೆನೋ. ಅವನು ಓದಿ ದೊಡ್ಡ ಆಫೀಸರ್ ಆತಾನೆ. ಅವಾಗ ನೀನು ಆ ಮನೆಗೆ ಮುಚ್ಚರೆ ಕಸರು ತೊಳ್ಕೊಂಡಿರು. ಅವಾಗ ನಿನ್ನ ಮಾತೇ ಆಡ್ಸಲ್ಲ ಅವನು. ಯಾರು ಮಾತಾಡ್ಸ್ತಾರೆ ಇವಳನ್ನ? ಮುಚ್ಚರೆ ಕಸರು ತೊಳೆಯೋಳನ್ನ, ಓದಿಲ್ಲ ಏನೂ ಇಲ್ಲ, ಎಜುಕೇಟೆಡ್ ಅಲ್ಲ ಇವಳು, ಅನ್ಎಜುಕೇಟೆಡು ಅಂತ ಅಂತಾನೆ ಅವನು. ಅವಾಗ ಏನು ಮಾಡ್ತೀಯ? ಲಬ್ಲಬ ಅಂತ ಬಾಯ್ ಬಡ್ಕೊತೀಯಾ? ಆಗಿದೆಯಾ ದಿನಕ್ಕೊಂದು ಕಳ್ನಪ್ಪ ಹುಡ್ಕೊಂಡು ಆ ಚಿಕ್ಕ ಬಾಲಾಗ ತಲೆಗೆ ತಗಿಲ್ತು ಅಂದ್ಬಿಟ್ಟು ನೋಡಿ ಆಟ ಆಡ್ತಾ ಇದೆಯಾ? ಅಯ್ಯೋ ಏನೇನೋ ಮಾಡ್ಕೋಗಮ್ಮ, ನಂಗೆ ಏನಾಗಬೇಕು? ನಿಂಗೆ ಹೇಳಿ ನಂಗೆ ಸಾಕಾಗೋಗೈತೆ. ಅವ್ನು ಬಬ್ಲು ಓದಿ ದೊಡ್ಡ ಆಫೀಸರ್ ಆತಾನೆ, ಆಗಲಿ ಬಿಡು. ಅಮೇರಿಕಾ ಒಳಗೆ ಒಳ್ಳೊಳ್ಳೆ ಹುಡುಗಿರ್ತಾರೆ, ಅವರು ಆಫೀಸರ್ಗಳಾಗಿರ್ತಾರೆ. ಅವ್ರ ಜೊತೆಗೆ ಮಾತಾಡ್ಕೊಂಡು ಖುಷಿಯಾಗಿ ಅವ್ರ ಜೊತೆಗೆ ಇರ್ತಾನೆ. ಹೇಳು, ಏನಕ್ಕೆ ಬರ್ತಾನೆ ನೀನು ಮಾತಾಡ್ಸಕ್ಕ? ನೀನೊಬ್ಳು ದೊಡ್ಡ ಸೋಂಬೇರೆ. ಸ್ಕೂಲ್ಗೆ ಹೋಗಿ ಅಂದರೆ 26 ನೆಪಗಳು ತೆಗಿತೀಯ. ಏನೇನೋ ಮಾಡ್ಕೋಗಮ್ಮ, ನಂಗೆ ಏನಾಗಬೇಕು? ಏನ್ ಮಾಡ್ತಾನೆ ನಿನ್ನಂತ ದೊಡ್ಡ ಸೋಂಬೇರಿ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಾನೆ ಅವನು? ಏನಕ್ಕೆ ಅವಳು ಸೋಂಬೇರಿ ಅಂತ ಹೇಳ್ಬಿಟ್ಟು ಅದು ಬಿಟ್ಟಾಕ್ತಾನೆ. ನಿನ್ನ ಜೊತೆಗೆ ಮಾತಾಡೋದೇ ಇಲ್ಲ ಅವನು. ಅದಕ್ಕೆ ನಡಿ ಸ್ನಾನ ಮಾಡಿಸ್ತೀನಿ. ನಡಿ ರೆಡಿಯಾಗಿ ನಡಿ, ಸ್ಕೂಲ್ಗೆ ಹೋಗಕ್ಕ. ಇದು ಜಾನ್ರ ಲಕ್ಷಣ. ಅವನು ದೊಡ್ಡ ಆಫೀಸರ್ ಆದ್ರೆ ನೀನು ಆಗ್ಬೇಕು ದೊಡ್ಡ ಆಫೀಸರು. ನೀನು ಸೋಂಬೇರಿ ಆಗ್ಬಿಟ್ರೆ ಅಣ್ಣ ವಿಜಯಣ್ಣ ಅದೇನ ಬಂದಂಗೆ ವಿಜಯಣ್ಣ ಅಂತ ಹಂಗ್ಬಡ್ಕೊಂತ ಇದ್ಯಾ? ಯಾಕೆ? ಏನಮ್ಮ ವಿಜಯಣ್ಣ? ಏನೋ ಬೆಳಗ್ಗೆ ಬೇಗ ರೆಡಿ ಆಗ್ತಾ ಇದ್ನಮ್ಮ, ಒಳಗಿರ್ಬೋದು. ಏನಪ್ಪ ಇಷ್ಟೊತ್ತಿಗೆ ಅಂತಾನೆ, ಸ್ವಲ್ಪ ಕೆಲಸ ಆಯ್ತಮ್ಮ ಅಂತನ. ಏನಕ್ಕ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಏಯ್, ನೀನು ಪೊಲೀಸ್ ಡ್ಯೂಟಿನಾಗಿರೋಳು, ನನ್ನ ಮಗನ ಹತ್ರನೇ ನಿನ್ನ ಕೆಲಸ. ಅದಕ್ಕೆ ಮುಂಚೆ ಅವ್ನು ಎಲ್ಲಕನೇ ಕರ್ಕೊಂಡು ಹೋಗ್ತಾ ಇರ್ತೀಯ. ಅಯ್ಯೋ ನಮ್ಮ ಅಣ್ಣ ನನಗೆ ಸಹಾಯ ಮಾಡಿದ್ರೆ ಏನೂ ಆಗಲ್ಲ, ಸುಮ್ಮನೆ ಇರಮ್ಮ ಅಖಿಲಾಂಡೇಶ್ವರಿ. ನಾನು ಯಾರನ್ನ ಕೇಳಿ ಸಹಾಯ ಹೇಳು? ಯಾರನ್ನಾದ್ರೂ ನಂಬಿಕೆ ಇಟ್ಟು ಕರ್ಕೊಂಡು ಹೋಗೋಕ್ಕಾಗ್ತೈತಾ? ನಮ್ಮ ಅಣ್ಣ ನಾನು ಹೊಡ್ಬಿಡ್ತಾನು. ಕರ್ಕೊಂಡೋದ್ರೆ ಏನೋ ನಂಗೂ ಒಂಥರ ಧೈರ್ಯ ಐತಿತೆ. ನೀನು ಸುಮ್ಮನೆ ಇರು. ಯಾಕೆ ಅವನಿಗೂ ಒಂದು ಪೊಲೀಸ್ ಕೆಲಸ ಕೊಡಿಸ್ಬಿಡೆ. ಅವ್ನು ಮಾಡೋ ಕೆಲಸ ಬಿಟ್ಬಿಟ್ಟು ನಿಂಗೆ ಬಾಲ ಮದುವೆ ಮಾಡ್ಕೊಳ್ಳೆ ನೀನು. ನಿನ್ನ ಗಂಡಿತ್ತಾನೆ ಬಾಲ ನಿಂಕ ನನ್ನ ಮಗನಕ್ಕೆ. ನೋಡಮ್ಮ ಅಖಿಲಾಂಡೇಶ್ವರಿ, ಮದುವೆ ಗಿದ್ವೆ ಎಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಾವು ಮದುವೆ ಆಗೋರಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ಸುಮ್ಮನೆ ನೀವು ಮದುವೆ ಅಂದು ನಮ್ಮ ಮನಸ್ಸೆಲ್ಲ ಹಾಳು ಮಾಡಬೇಡ್ರಿ ಆಯಿತಾ? ನಾನು ಆರಾಮಾಗಿ ಇರೋಕ್ಕೆ ಬಿಟ್ಬಿಟ್ರಿ. ವಿಜಯಣ್ಣ ಅಲ್ಲಿಗೆ ಬಾ, ವಿಜಯಣ್ಣ ಇಲ್ಲಿಗೆ ಬಾ. ಅವ್ನಿಗೇನು ಕೆಲಸ ಇಲ್ಲ. ಆ ಇನ್ಸ್ಪೆಕ್ಟ್ರು ಸಿದ್ದೇಶು ಎಷ್ಟು ಚೆನ್ನಾಗವನೆ. ಆ ಹುಡುಗನ ಮದುವೆ ಮಾಡ್ಕೊಂಡು ನಿನ್ನ ಜೊತೆಗೆ ಬಾಲ ಹಾಕೊಂಡು ಕರ್ಕೊಂಡೋದ್ರೆ ಯಾರು ಬೇಡ ಅಂತಾರೆ? ಇಬ್ರು ಹೆಂಗೋ ಪೊಲೀಸಲ್ಲ ಜೊತೆಗೆ ಇರ್ರಿ. ಅಯ್ಯಯ್ಯೋ ಪಾಪ ಸಿದ್ದೇಶ್ವರು, ನನ್ನಿಂದ ಅವ್ರ ಜೀವನ ಹಾಳಾಗಬೇಕಾ? ಓಹೋ ಅಳಿನ್ ಮಾಡ್ಕೊಬೇಕು ಅಂತ ಎಷ್ಟೊಂದು ಆಸೆ ಆಗಿದ್ದೀರಿ ಅಖಿಲಾಂಡೇಶ್ವರಿ ಅವರು. ಪಾಪ ಹಂಗೆಲ್ಲ ಮಾತಾಡಬಾರ್ದಮ್ಮ ಒಬ್ಬರ ಬಗ್ಗೆ. ಅವ್ರು ಯಾವತ್ತೂ ನನ್ನ ಹತ್ರ ಆ ಥರ ಮಾತಾಡಿಲ್ಲ. ನಾನು ಅವ್ರ ಹತ್ರ ಯಾವ ಥರನೂ ಆ ಥರ ಮಾತಾಡ್ದೋಳು ಅಲ್ಲ. ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಥರ ಇದ್ದೀವಿ ಆಯಿತಾ? ಅವರು ಕೇಸಿದ್ರೆ ನಾನು ಸಹಾಯ ಮಾಡ್ತೀನಿ, ನನ್ನ ಕೇಸಿದ್ರೆ ಅವ್ರು ಸಹಾಯ ಮಾಡ್ತಾರೆ. ಒಬ್ಬರ ಬಗ್ಗೆ ಹಂಗೆಲ್ಲ ತಪ್ಪಾಗಿ ಮಾತಾಡ್ಬಾರ್ದಮ್ಮ. ಯಾಕೆ ಹಂಗೆ ಮಾತಾಡ್ತಾ ಇದೆಯಾ ನೀನು? ಹೌದಾ? ಹುಡುಗನಿಗೆ ಇಷ್ಟ ಇಲ್ಲ ಅಂತೀಯಾ? ಯಾರಿಗೆ ಗೊತ್ತು? ಅವ್ರು ನನ್ನ ಹತ್ರ ಯಾವತ್ತೂ ಏನೂ ವಿಷಯ ಹೇಳಿಲ್ಲ.
ಅಮ್ಮ ತಾಯಿ ನೀನೇನಾದರೂ ಮಾಡ್ಕೊ, ನನ್ನ ಮಗನ ಮಾತ್ರ ಬಿಟ್ಬಿಡು. ನೀನು ನಿನ್ನ ಡ್ಯೂಟಿನೋ ನಿನ್ನ ಇಷ್ಟ, ಏನಾದರೂ ಮಾಡ್ಕೊ. ನನ್ನ ಮಗನ ವಿಷಯಕ್ಕೆ ನೀನು ಬರಬೇಡ. ಅವನಿಗೂ ಹೆಂಡತಿ ಮಕ್ಕಳು ಎಲ್ಲ ಅವರಮ್ಮ, ಅವನಿಗೂ ಬದುಕಿ ಬಾಳೋದು ಎಷ್ಟು ಐತೆ. ನಿಂಗೆ ಏನೈತೆ? ನೀನೊಬ್ಳು ಗುಂಡ್ರು ಗೋವಿ, ಯಾವ ಸಂಸಾರ ಐತೆ ನಿಂಗೆ? ಯಾವಾಗಲೂ ಡ್ಯೂಟಿ ಡ್ಯೂಟಿ ಅಂತಿರ್ತೀಯ, ಒಳ್ಳೆ ಕೋತಿ ಮರಿ ಥರ ಆಡ್ಕೊಂಡು. ಓಹೋ, ಅಖಿಲಾಂಡೇಶ್ವರಿಯವರು ಹಾಗಾದರೆ ಕೋತಿ ಮರಿ, ನಾನು ಅದ್ರ ಹೊಟ್ಟೆ ಒಳಗೆ ಹುಟ್ಟಿರೋ ಪಿಳ್ಳಿ ಕೋತಿ ಮರಿ. ಹೆಂಗೆ ಆಸ್ತಿ ನೋಡಿ ಸರಿಯಾಗಿ ತರಳೆ ಅಂತಂದು. ಹಾಂ ಏನು ಅಮ್ಮ ಮಗಳು ಜೋರಾಗಿ ಮಾತಾಡ್ತಾ ಇದ್ದೀರಾ? ಅಯ್ಯೋ ಬಾರಪ್ಪ, ನಿನ್ನ ಮಗಳ ಹತ್ರ ನನ್ನ ಮಗಳ ಹತ್ರ ಹೇಗಿ ನನಗೆ ಸಾಕಾಗ್ಬಿಟ್ಟೈತೆ. ಹೋಗಪ್ಪ, ಇಬ್ಬರು ಮೊಂಡು, ನಿನ್ನ ಮಗಳು ಮೊಂಡು, ನಿನ್ನ ತಂಗಿನೂ ಮೊಂಡು. ಹೋಗು, ಯಾರ ಹತ್ರ ಹೇಗೋದು, ಯಾರ ಹತ್ರ ಬಿಡೋದು? ಅಣ್ಣ ಬೇಗ ರೆಡಿ ಆಗು ಅಂತ ಹೇಳಿಲ್ಲ ನಾನು. ಬಾಣ ಹೋಗೋಣ, ಸಿದ್ದೇಶ್ವರನು ಮತ್ತೆ ನಾಸಿರು ಕಾಯ್ತಾ ಇದ್ದಾರೆ, ಹೋಗೋಣ ಬಾಣ. ಎಲ್ಲಿಗಂತ ಹೇಳು ಸಿಂಚು? ಹೋಗ್ತಾ ಕಾರಲ್ಲಿ ಎಲ್ಲ ವಿಷಯ ಹೇಳ್ತೀನಿ ಬಾಣ. ನನ್ನ ಕಾರ್ ತಗೊಂಡ್ಲಾ? ಬೇಡ ಬೇಡ, 4 ಜನ ಒಂದೇ ಕಾರಲ್ಲಿ ಹೋಗೋಣ ಬಾಣ. ವಿಜಯ್, ನಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲ? ಹಾಂ, ನೀನು ಇವಳು ಸಹಾಯ ಮಾಡೋದು, ಸಂಬಳ ತಗೊಳೋದು ಇವಳು. ನಿಂಗೇನು ಕೊಡ್ತಾಳೆ ಇವಳು? ಏನು ಕೊಡಬೇಕು ನಮ್ಮ ಅಣ್ಣನಿಗೆ? ಅಖಿಲಾಂಡೇಶ್ವರಿ ಹೇಳು, ಬಿಡ್ತೀನಿ ನೋಡು ಬಾಯ್ ಮೇಲೆ ಪಟ್ ಅಂತ. ಓಹೋ, ಅಲ್ಲೇ ನನ್ನ ಮಗನ ಮಾತ್ರ ಇಲ್ಲಿಕ್ಕೆ ಕರಿತಾ ಇರ್ತೀಯ. ಅವ್ನಿಗೇನು ಕೊಡ್ತೀಯ ನೀನು? ಅವ್ನಿಗೇನು ಸಂಬಳ ಕೊಡ್ತೀಯ ನೀನು? ಅಯ್ಯೋ, ಇನ್ಮೇಲೆ ವಿಜಯಣ್ಣನ ಅಕೌಂಟ್ಗೆ ನಾನು ಸಂಬಳ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಬಿಡು, ನಂಗೇನು ಬೇಕು? ಹಾಂ, ಹಂಗೆ ಮಾಡು. ಅವನಿಗೂ 2 ಮಕ್ಳವ್ರೆ, ಹೆಂಡ್ತಿಯವಳೆ, ಅವನು ಹಂಗೆ ಬದುಕಿ ಬಾಳಿ. ನಿಂಗಂತೂ ಸಂಸಾರ ಬೇಡ, ಗಂಡು ಬೇಡ, ಮಕ್ಕಳು ಬೇಡ, ಯಾವುದು ಬೇಡ, ಗುಂಡ್ರು ಗೋವಿ ನೀನು. ಎಲ್ಲಾನ ಹೋಗ್ಬಿಟ್ಟು ಸನ್ಯಾಸಿ ಆಗ್ಬಿಡೆ, ಚೆನ್ನಾಗಿರ್ತೈತೆ. ಒಂದು 4 ಜನಕ್ಕೆ ಉಪಕಾರನ ಆಗ್ತದೆ. ಅಖಿಲಾಂಡೇಶ್ವರಿ, ಇವಾಗ ನನಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ನಂಗೆ ಅರ್ಜೆಂಟ್ ಕೆಲಸ ಐತೆ, ನಾನು ಹೋಗ್ಬೇಕು. ಇನ್ಮೇಲೆ ನಿನ್ನ ಸಂಬಳ ನನ್ನ ಮಗನ ಕೊಡು, ಆಯ್ತಾ? ಹ್ಞೂ ಆಯಿತು ಅಣ್ಣ, ಬೇಗ ಬಾಣ. ಸರಿಯಮ್ಮ, ಓಡ್ ಬರ್ತೀನಿ ನಾನು. ಹುಷಾರಪ್ಪ, ಅವಳೊಂದು ಸ್ವಲ್ಪ ಹುಡುಗಾಟ ನೋಡು, ಅದೇನು ಕೂತವಳು, ಅದೇನೋ ಹೇಳು ಅಂತಂದ್ರೆ ಏನು ಹೇಳಲ್ಲ. ಏನೋ ಕೆಲಸ ಇರ್ತೈತೆ. ಸರಿಯಮ್ಮ. ಅಮ್ಮ, ಜಾನುನ್ ಕರ್ಕೊಂಡು ಹೋಗೋದನ್ನು ಬೇಡ, ವ್ಯಾನ್ಗೆ ಹೇಳ್ತೀನಿ, ವ್ಯಾನ್ ಬರುತ್ತೆ. ಹಾಂ, ಕಳಿಸ್ಕೊಡಮ್ಮ. ಹ್ಞೂ ಸರಿನಪ್ಪ. ಹ್ಞೂ ನಡಿಯಮ್ಮ. ಮುಕ್ತ ಆಟ ಆಡ್ತಾ ಇರ್ತೀಯ ಮನೆ? ಓಹೋ, ಇದೇನಪ್ಪ ಮನೆನಾ ಇಲ್ಲ ಅರಮನೆನಾ? ಹಾಂ, ಏನಪ್ಪ ಇಷ್ಟು ದೊಡ್ಡದಾದ ಮನೆ? ಆ ಮಗು ಯಾರ್ದು? ಕವಿತಾ ಮಗು. ಅತ್ತೆ ಅತ್ತೆ. ಯಾರು? ಓ ರಾಜಣ್ಣ, ಪದ್ಮಕ್ಕ, ಬರ್ರಿ. ಚೆನ್ನಾಗಿದ್ದೀನಿ ಕವಿತಾ? ಹ್ಞೂ ಪದ್ಮಕ್ಕ, ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಅಯ್ಯೋ, ನಮ್ಮ ಚಂದ ಏನು ಕಟ್ಕಮ್ಮ, ನಮ್ಮ ಚಂದ ಏನು ಬೇಕು? ಎಲ್ಲೋದ್ರು ನಿಮ್ಮತ್ತೆ? ನಮ್ಮತ್ತೆನಾ? ನಮ್ಮ ಸವಿತಕ್ಕನ ಮಗಳು ಸ್ಕೂಲ್ಗೆ ಹೋಗ್ಬೇಕು, ರೆಡಿ ಮಾಡ್ತಾವ್ರೆ. ಕೂತ್ಕೊಳ್ರಿ ರಾಜಣ್ಣ, ಕೂತ್ಕೊಣ. ಟಿಫನ್ ಏನೇನ ಮಾಡ್ತೀರಾ? ಇಲ್ಲಮ್ಮ, ಆಯಿತು. ಅಲ್ಲೇ ನಿಮ್ಮ ತೋಟಗಳ ಕಡೆ ಹೋಗಿ, ಇವಾಗ ಹೆಂಗೋ ನಿಮ್ಗೆ ನೀರು ಬಿದ್ದವಲ್ಲ, ಸೊಪ್ಪು ಸದ್ಯ ಚೆನ್ನಾಗಿ ಸಿಗ್ತದೆ, ಕಿತ್ಕೊಂಬಂದು ಸೊಪ್ಪು ಸಾರು ಮಾಡಿ ಇಟ್ಟು ತೊಳಿಸಿದ್ನಿ, ತಿಂದ್ಬಿಟ್ಟು ಬಂದ್ರಿ. ಏನು ಈ ನಡುವೆ ಊರ ಕಡೆನೇ ಬಂದಿಲ್ಲ? ಇಲ್ಲಕ್ಕ ಬಂದಿಲ್ಲ, ಬರಬೇಕು. ಇನ್ನೇನು ಬರ್ಬೇಕಾಗ್ತದೆ ಬಿಡಮ್ಮ. ನಿಮ್ಮ ಮನೆ ಹೆಣ್ಣು ಮಗು ಸಂಗೀತ ಎಲೆಕ್ಷನ್ಗೆ ನಿಂತ್ಕೊಂತವಳೆ, ಇನ್ನು ಪ್ರಚಾರಕ್ಕೆಲ್ಲ ಬರಬೇಕಲ್ಲ. ಓ ಹೌದೇನು? ನಮ್ಮ ಸಂಗೀತತ್ತಿಗೆ ಎಲೆಕ್ಷನ್ ನಿಂತ್ಕೊಂತವಳ? ಹೂನಮ್ಮ, ಊರಾಗ್ನವರೆಲ್ಲ ಹೋಗಿ ನೀವು ಒಪ್ಸವ್ರೆ, ಎಲೆಕ್ಷನ್ ಒಪ್ಕೊಂಡ್ಲಂತೆ, ನಿಂತ್ಕೊಂತವಳೆ. ಒಳ್ಳೆ ಸುದ್ದಿ ಹೇಳ್ದಲ್ಲಕ್ಕ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲಲ್ಲಿ ಬರುವ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ.